ನೀವು ಅಲ್ಲ ನೀವು ಹೇಳ್ದ ಹಾಗೆ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಅವಕಾಶಗಳ ಬಗ್ಗೆನೂ ನಾವು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋದಿನ ಆರ್ಬಿಟ್ರೇಟರಿ ಪವರ್ ಅಂದ್ರೆ ಅದ್ರ ಬಗ್ಗೆ ನನಗೆ ಅನುಮಾನ ಇದೆ, ಅದನ್ನು ಕೇಳ್ತೀನಿ. ಬಟ್ ಸ್ಟಿಲ್ ನೀವೇ ಹೇಳ್ದಾಗೆ ಬಂದ್ರು ವಿದೇಶದ ಹಣ ಅಥವಾ ವಿದೇಶಿಗರು ಬಂದ್ರು, ನಮಗೆ ಹಣ್ಣು ಕೊಟ್ರು, ಊಟ ಕೊಟ್ರು, ವಿದ್ಯೆ ಕೊಟ್ರು, ಹಾಸ್ಪಿಟಲ್ ಕೊಟ್ರು, ಆಕ್ಷೇಪ ಇಲ್ಲ ಸರ್. ನಾನು ಅಕ್ಕಿ ಕೊಡ್ತೀನಿ, ನೀನ್ ಜಾತಿ ಬಿಡು. ನಾನು ಬೇಳೆ ಕೊಡ್ತೀನಿ, ನೀನ್ ಧರ್ಮ ಪರಿವರ್ತನೆ ಆಗು. ನಾನು ವಿದ್ಯೆ ಕೊಡ್ತೀನಿ, ನಿನ್ನ ಧರ್ಮ ಸಂಸ್ಕಾರಗಳಿಗೆ ವಿರುದ್ಧವಾದ ಮತ್ತೊಂದನ್ನ ನೀನ್ ಫಾಲೋ ಮಾಡು. ಹಿಂಗ್ ಹೇಳಬಾರ್ದು. ಸೇವೆ ಹೆಸರಲ್ಲಿ ಮತಾಂತರ ಧರ್ಮಾಂತರ ಆಗಬಾರ್ದು ಅನ್ನೋದಕ್ಕೆ ಈ ಕಾಯ್ದೆ. ಪ್ರೋಸ್ಟಲೈಸೇಷನ್ ಅನ್ನೋ ಒಂದು ಪದ ಯೂಸ್ ಮಾಡ್ತಾರೆ. ಪ್ರೋಸ್ಟಲೈಸೇಷನ್ ಅಂದ್ರೆ ಡೆಫಿನೇಷನ್ ಕೊಡಬೇಕು. ಮತಾಂತರ ಮಾತ್ರ ಅಲ್ಲ, ಚಿಂತನೆ. ನನಗೆ ಲೆಫ್ಟ್ ಚಿಂತನೆ ಇದೆ, ಅದನ್ನ ಚೇಂಜ್ ಮಾಡ್ಕೊಂಡ್ರೆ ಏನ್ ತಪ್ಪಿದೆ? ನಾನ್ ನಾಳೆ ದ್ರಾವಿಡೈಸೇಷನ್ ಅಂತ ಹೋಗ್ತೀನಿ, ಕಮ್ಯುನಿಸಂ ಅಂತೀನಿ, ಮತ್ತೆ ನನಗೆ ಯಾವ ಇಸಮ್ ಇದೋ ಬುದ್ಧಿಸ್ಟಿಗೆ ಹೋಗ್ತೀನಿ ನಾನು. ದಟ್ಸ್ ಮೈ ಫಂಡಮೆಂಟಲ್ ರೈಟ್. ನನ್ನ ಚಿಂತನೆಗಳನ್ನ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ನನಗೆ ಸಂವಿಧಾನ ಹಕ್ಕು ಕೊಟ್ಟಿದೆ, ತಪ್ಪೇನು. ಬಟ್ ಸೇವೆಯ ಉದ್ದೇಶ ನಿಮ್ಮ ಸಂಸ್ಕೃತಿಯನ್ನ, ನಿಮ್ಮ ಧರ್ಮವನ್ನ, ನಿಮ್ಮ ಮತವನ್ನ, ಚಿಂತನೆಯನ್ನ ಪರಿವರ್ತನೆ ಮಾಡೋದೇ ಅಂತಾದ್ರೆ ಅದಕ್ಕೆ ಸೇವೆ ಅಂತ ಕರಿಬಹುದಾ? ನಂದೇ ಆದ ಅನುಮಾನ ಇದೆ. ನಮ್ಮ ವೀಕ್ಷಕರು ಡಿಸೈಡ್ ಮಾಡ್ಲಿ. ಬಿಜೆಪಿಗರಿಗೆ ಪ್ರಶ್ನೆ ಇರೋದು, ಮೋಹನ್ ವಿಶ್ವ ಅವರೇ, ಈ ಬಿಜೆಪಿ ಸರ್ಕಾರದ ಮೇಲೆ ಇರೋ ಆರೋಪ ಇದೆ ಅಲ್ವಾ, ನೀವು ಏನೇ ಹೊಸ ತರ್ಲಿಕ್ಕೆ ಹೊರಟ್ರು ಕೂಡ, ಏನೇ ಬದಲಾವಣೆ ತರ್ಲಿಕ್ಕೆ ಹೊರಟ್ರು ಕೂಡ ನಿಮ್ಮ ಟಾರ್ಗೆಟ್ ಮೈನಾರಿಟಿಗಳಾಗಿರ್ತಾರೆ. ಈಗ FCRA ತಿದ್ದುಪಡಿ ಕೂಡ ಮೈನಾರಿಟಿಗಳ ವಿರುದ್ಧವಾಗಿ ನೀವು ತರ್ಲಿಕ್ಕೆ ಹೊರಟಿರುವ ಸಂಘ ಪರಿವಾರದ ಚಿಂತನೆಯಿಂದ ಪ್ರೇರಣೆಗೊಂಡಿರ್ತಕ್ಕಂಥ ಇದೊಂದು ಮಸೂದೆ ಆಗ್ತಾ ಇದೆ. ಇದೇ ಆರೋಪ ಬಿಜೆಪಿ ಮೇಲೆ ಅಲ್ಲ. ಇದು ಸ್ಟ್ಯಾಂಡರ್ಡ್ ಡೈಲಾಗ್ ಕಾಂಗ್ರೆಸ್ ಆಪೋಸಿಷನ್ ಪಾರ್ಟಿದು. ಮಾತೆತ್ತಿರ RSS ನ ತರದ, ಸಂಘ ಪರಿವಾರ ತರದ. ಅದು ಬಿಟ್ಟು ಇನ್ನೇನು? ಚರ್ಚೆಗೆ ಬನ್ನಿ, ಪಾರ್ಲಿಮೆಂಟ್ ಅಲ್ಲಿ ಬರಲ್ಲ. ಏನೇ ಅಮೆಂಡ್ಮೆಂಟ್ ತಗೊಂಡ್ಬಂದಿ ನೀವು ಲಾಸ್ಟ್ 10-12 ಇಯರ್ಸ್ ಅಲ್ಲಿ, ಇವ್ರು ಚರ್ಚೆಗೆ ಬಂದಿರೋದು ಹಾರ್ಡ್ಲಿ 10-20% ಅಷ್ಟೇ. ಚರ್ಚೆಗೆ ಓಪನ್ ಆಗಿ ಬನ್ನಿ, ಬರಲ್ಲ. ಅದು ಬಿಟ್ಬಿಟ್ಟು ಮಾಧ್ಯಮಗಳ ಮುಂದೆ ಬಂದು ಮಾತಾಡ್ತಾರೆ. ಸ್ಮಿತಾ ನೋಡಿ, ಈ FCRA ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಅನ್ನೋದು ಇದೇನು ಫಸ್ಟ್ ಟೈಮ್ ಅಲ್ಲ ಅಮೆಂಡ್ ಆಗ್ತಾ ಇರೋದು. ಇದು 78 ಅಲ್ಲೇ ಬಂತು ದೇಶಕ್ಕೆ. 2010, 16, 20, 26 ಅಲ್ಲಿ ಕಾಲಕ್ಕೆ ತಕ್ಕಂತೆ ಅಮೆಂಡ್ ಆಗ್ತಾ ಹೋಗ್ತಾ ಇದೆ. ಇದೇನು ಹೊಸದೇನಲ್ಲ ಇದು. ವೆರಾಸ್ ಫಾರಿನ್ ಕಾಂಟ್ರಿಬ್ಯೂಷನ್ ಅಂದ್ರೆ ಫಾರಿನ್ ಡೊನೇಷನ್ ನ ಮಸೀದಿಗೂ ತರ್ಸ್ಕೋತಾರೆ, ಕ್ರಿಶ್ಚಿಯನ್ ಚರ್ಚ್ಗಳಿಗೂ ಬರುತ್ತೆ, ಹಿಂದೂ ದೇವಸ್ಥಾನಗಳಿಗೂ ಕೆಲವು ಕಡೆ ಬರುತ್ತೆ, ಬೇರೆ ರಿಸರ್ಚ್ಗೂ ಬರುತ್ತೆ. ಅರ್ಥ ಮಾಡ್ಕೊಬೇಕು ಇದನ್ನ. ಹ್ಯೂಮನ್ ರೈಟ್ಸ್ ಕಮಿಷನ್ಗೂ ಬರುತ್ತೆ. ಕೇವಲ ದೇವಸ್ಥಾನ, ಚರ್ಚ್, ಮಸೀದಿಗೆ ಮಾತ್ರ ಅಪ್ಲೈ ಆಗೋದಂತಲ್ಲ. ಇದು ಫಸ್ಟ್ ಮಿಸ್ಲೀಡ್ ಮಾಡ್ತಿರೋದು ಆಪೋಸಿಷನ್ ಪಾರ್ಟಿ, ಆಯ್ತಲ್ಲ. ನೆಕ್ಸ್ಟ್ ಸ್ಪೆಸಿಫಿಕ್ ಆಗಿ ನಿಮ್ಮ ಪ್ರಶ್ನೆಗೆ ಬರೋದಾದ್ರೆ, ಇವ್ರ ಆರೋಪಕ್ಕೆ ಬರೋದಾದ್ರೆ, ಬಾಲನ್ ಅವ್ರು ಬಹಳ ಹೇಳಿದ್ರು. ಏನಂತ? ಸೇವೆನಲ್ಲಿ ಬಂಡೆ ಹೊಡೆಯೋರು, ಆಟೋ ಡ್ರೈವರ್ಗಳು, ತಿರ್ಗಾ ಕೂಲಿ ಕೆಲಸದವರು. ಹಲೋ ಮೇಡಮ್, ಅವ್ರೆಲ್ಲರೂ ಕೂಡ ಏನ್ ಬರೀ ವಿದೇಶದಿಂದ ಬಂದಿರೋ ಅಂತ ಒಂದು ಕಾಂಟ್ರಿಬ್ಯೂಷನ್ ಇಂದ ಏನು ಜೀವನ ಮಾಡ್ತಿಲ್ಲ ಪಾಪ. ಅವರಿಗೆ ಸೇವೆ ಒದಗಿಸೋದಕ್ಕೆ ನಮ್ಮ ದೇಶದ ಒಳಗಡೆ ಇವತ್ತಿಗೂ ಅಷ್ಟೇ 100 ಮಠಗಳಿದಾವೆ, ಹಿಂದೂ ದೇವಸ್ಥಾನದ ಮಠಗಳಿದಾವೆ, ಹಿಂದೂ ದೇವಸ್ಥಾನಗಳಿದಾವೆ. ಇದೇ ಸಿದ್ಧಗಂಗಾ ಮಠದ ಸ್ವಾಮಿಗಳು, ಶಿವಕುಮಾರ ಸ್ವಾಮೀಜಿಗಳು ತುಮಕೂರಿನಲ್ಲಿ ಲಕ್ಷಾಂತರ ಜನಕ್ಕೆ ಡೈಲಿ ಊಟ ಹಾಕ್ತಾರೆ, ಫ್ರೀಯಾಗಿ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ ಎಷ್ಟೋ ವರ್ಷಗಳಿಂದ, ಆಯ್ತಲ್ಲ. ತಿರ್ಗಾ ಇದೇ ಗವಿ ಮಠದ ಕೊಪ್ಪಳದ ಸ್ವಾಮಿಗಳು ಅಷ್ಟೇನೆ ಎಷ್ಟೋ ವರ್ಷಗಳಿಂದ ಲಕ್ಷಾಂತರ ಜನಕ್ಕೆ ಊಟ ಹಾಕ್ತಾ ಇದ್ದಾರೆ ಉಚಿತವಾಗಿ, ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಅವರು ಅಷ್ಟೇ. ತಿರ್ಗಾ ಧರ್ಮಸ್ಥಳದ ಅಷ್ಟೇ ಎಷ್ಟೋ ವರ್ಷಗಳಿಂದ ಪ್ರತಿನಿತ್ಯ ಲಕ್ಷಾಂತರ ಜನಕ್ಕೆ ಊಟ ಹೋಗ್ತಾ ಇದೆ. ಇಟ್ ಈಸ್ ನಾಟ್ ದಟ್ ನಾವು ಫಾರಿನ್ ಕಾಂಟ್ರಿಬ್ಯೂಷನ್ ಇಂದನೇ ಇಲ್ಲಿ ಬಡವರ್ಗೆ ಆಗ್ಬೇಕು ಅಂತ ಏನಿಲ್ಲ. ಸರ್ಕಾರಗಳು ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ಪಾಲಿಟಿಕ್ಸ್ ಮಾತಾಡಬೇಕು ಅಂದ್ರೂ ಅಷ್ಟೇನೆ, ಆಯ್ತಲ್ಲ. ಬಡವರಿಗೋಸ್ಕರ ಒಂದಷ್ಟು ಯೋಜನೆಗಳನ್ನ ತಂದಿರ್ತವೆ, ಮಾಡಿರ್ತವೆ. ನಾವು ಅದ್ರ ಮೇಲೆ ಡಿಪೆಂಡ್ ಆಗಬೇಕು ಅಂತಾನೂ ಏನಿಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ FCRA ಅಡಿನಲ್ಲಿ ನೋಡಿ, ಒಟ್ಟು 52,159 NGO ಅಸೋಸಿಯೇಷನ್ಸ್ ಗಳಿತ್ತು. ಇದರಲ್ಲಿ ಆಕ್ಟಿವ್ FIR ರಿಜಿಸ್ಟ್ರೇಷನ್ ಇರೋದು ಕೇವಲ 14,455. ಅಂದ್ರೆ ಬರೀ 27% ಮಾತ್ರ. ಬಾಕಿ 73% NGOಗಳು, ಅಸೋಸಿಯೇಷನ್ಗಳು ಇನ್ಆಕ್ಟಿವ್. ನಾವು ಹೇಳ್ತಿರೋದೇನು ಈ ಅಮೆಂಡ್ಮೆಂಟ್ ಮೂಲಕ? ನೀವು ವಿತಿನ್ 6 ಮಂತ್ಸ್ ಆಕ್ಟಿವ್ ಮಾಡ್ಕೊಳ್ಳಿ. ಹೆಂಗೆ ಆಕ್ಟಿವ್ ಮಾಡ್ಕೊಳ್ಳಿ? ಅದನ್ನ ನಡೆಸ್ತಾ ಇದ್ರೆ ಗೊತ್ತಾ? ಟ್ರಸ್ಟಿಗಳು, ನಿಮ್ಮ ಟ್ರಸ್ಟಿಗಳ KYC ಮಾಡಿಸಿ, ನಿಮ್ಮ ಆಧಾರ್ ಕಾರ್ಡ್ ತಗೊಂಬನ್ನಿ, ನಿಮ್ಮ ಪ್ಯಾನ್ ಕಾರ್ಡ್ ತಗೊಂಬನ್ನಿ, ನೀವು KYC ಮಾಡಿ, ನಿಮ್ಮ NGOನ ಆಕ್ಟಿವ್ ಮಾಡಿ, ಮತ್ತೆ ಸ್ಟಾರ್ಟ್ ಮಾಡಿ. ಯಾರು ಬೇಡ ಅಂತಿಲ್ಲ. ನೀವು ಅದನ್ನ ಮಾಡಿಲ್ಲ ಅಂತಂದ್ರೆ ನಿಮ್ಮ ಆಸ್ತಿನ ಡೆಸಿಗ್ನೇಟೆಡ್ ಅಥಾರಿಟಿ ಸರ್ಕಾರ ಕೆಳಗಡೆ ಬರೆದ ಕೆಳಗಡೆ ಹೋಗುತ್ತೆ. ತಿರ್ಗಾ ಅದು ಹೊಸದೇನಲ್ಲ.
ಆ ಪ್ರಾವಿಷನ್ ಹೊಸದಲ್ಲ, ಆಲ್ರೆಡಿ ಇದೆ. ಈಗ ದೇಶದಲ್ಲಿ ಸುಮಾರು LIC ಕ್ಲೈಮ್ ಮಾಡೋರು ಸುಮಾರು ಜನ ಇದ್ದಾರೆ. ಅನ್ಕ್ಲೈಮ್ಡ್ LIC ಅಮೌಂಟ್, ಅನ್ಕ್ಲೈಮ್ಡ್ SB ಅಕೌಂಟ್ ಕ್ಲೈಮ್ ಮಾಡೋರು ಸುಮಾರು ಜನ ಇದ್ದಾರೆ, ಅನ್ಕ್ಲೈಮ್ಡ್ FD ಸುಮಾರು ಜನ ಇದ್ದಾರೆ. ಯಾಕಂದ್ರೆ ನಾಮಿನಿಗಳ ಹೆಸರನ್ನ ಅವ್ರು ಯಾರು ಹಾಕಿಲ್ಲ ಅಂತ ಹೇಳಿ. ಅದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಡೆಸಿಗ್ನೇಟೆಡ್ ಅಥಾರಿಟಿಗೆ ಹೋಗ್ಬಿಟ್ಟು ಕೊನೆಗೆ ಇನ್ವೆಸ್ಟರ್ ಎಜುಕೇಶನ್ ಪ್ರೊಟೆಕ್ಷನ್ ಫಂಡ್ ಅಂತ ಹೋಗುತ್ತೆ. ಇದು ಅಷ್ಟೇ, ಅದೇ ಪ್ರಾವಿಷನ್ ಇಲ್ಲಿ ತರ್ತಾ ಇರೋದು. ಈಗ ಬಾಲನ್ ಅವರು ಬಹಳಷ್ಟು ಮಾತಾಡ್ಬಿಟ್ರು. ಇವ್ರು ಇಷ್ಟು ಮಾತಾಡೋಂತವ್ರು ಧರ್ಮಸ್ಥಳದ ವಿಚಾರದಲ್ಲಿ ಮಾತ್ರ ಒಂದ್ ಕಡೆ ಗುಂಪಾಕೊಂಡು ಎಲ್ಲರೂ ಕೂತ್ಕೊಂಡು 2 ಲಕ್ಷ ಕೋಟಿಯಷ್ಟು ಆಸ್ತಿ ಇದೆ ಆಲ್ಮೋಸ್ಟ್, ಜನಗಳೆಲ್ಲ ಅಲ್ಲಿ ಹುಂಡಿಗೆ ಅಥವಾ ದುಡ್ಡು ಕೊಟ್ಟು ಮಾಡಿದ್ದಾರೆ, ಇದು ಜನಕ್ಕೆ ಸೇರ್ಬೇಕು, ಇದು ಅಕೌಂಟಬಿಲಿಟಿ ಬರಬೇಕು, ಇಲ್ಲಿ ಟ್ರಾನ್ಸ್ಪರೆನ್ಸಿ ಬರಬೇಕು ಅಂತ. ನಿಮಗೆ ಹಿಂದೂ ಧರ್ಮದ ದೇವಸ್ಥಾನಗಳು ಅಂತ ಬಂದ ತಕ್ಷಣ ಎಲ್ಲ ಒಂದಾಗ್ಬಿಡ್ತೀರಾ ಲೆಫ್ಟಿಸ್ಟ್ಗಳು, ಅವ್ರುಗಳೆಲ್ಲ ಕುತ್ಕೊಂಡ್ಬಿಟ್ಟು. ಬೇರೆ ಧರ್ಮದವರ್ಗ ಬಗ್ಗೆ ನೀವು ಟ್ರಾನ್ಸ್ಪರೆನ್ಸಿ ತನ್ನಿ, ಅಕೌಂಟಬಿಲಿಟಿ ಅಂತ ಬಂದ್ರೆ ಇಷ್ಟು ಭಾಷಣ ಮಾಡ್ತೀರಾ. ಸಿ ದಿಸ್ ಶೋಸ್ ಡಬಲ್ ಸ್ಟ್ಯಾಂಡರ್ಡ್. ಇದನ್ನೇ ಬೇಡ ಅಂತ ಹೇಳ್ತಿರೋದು. ನನ್ನ ಓಪನಿಂಗ್ ರಿಮಾರ್ಕ್ಸ್ ಎಲ್ಲ ಹೇಳಿದೆ, FCRA ಅಪ್ಲೈಸ್ ಟು ಆಲ್ ರಿಲಿಜಿಯನ್ಸ್, ಆಲ್ NGOs. ರಿಸರ್ಚ್ ಆಗಬಹುದು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಎಲ್ಲರಿಗೂ ಅಪ್ಲೈ ಆಗುವಂತ ಕಾನೂನು ಅದು. ಕರೆಕ್ಟ್. ನಟರಾಜ್ ಗೌಡ್ರೆ, ನನ್ನ ಹೋಮ್ವರ್ಕ್ ಪ್ರಕಾರ ಹೇಳುತ್ತೆ RSS ಅಪ್ಲೈ ಆಗುತ್ತೆ.